ತಮ್ಮ ಮಾತೋಶ್ರೀ ಗಂಗಾಮಾತಾ ಅವರ ಮಾತುಗಳನ್ನು ಮಂತ್ರೋಪದೇಶದಂತೆ ಪಾಲಿಸುತ್ತಾ ಹೆತ್ತವರ ಆಶೀರ್ವಾದದೊಂದಿಗೆ ಬಸವಾದಿ ಶರಣರ ಸಂಪ್ರದಾಯದಂತೆ ಆದರ್ಶಪ್ರಾಯ ಬದುಕು ಸಾಗಿಸುತ್ತಾ ಸಮಾಜೋನ್ನತಿಗೆ ಶ್ರಮಿಸುತ್ತಿರುವ ಮಹೇಶ್ ಭಾತೆಯವರು ಶತಾಯುಷಿಯಾಗಲಿ ಎಂದು ಚರಮೂರ್ತಿ ಸಂಪಾದನಾ ಮಠದ ಶ್ರೀಗಳು ಹಾರೈಸಿದರು. ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮೀಣ ವಿವಿಧೋದ್ದೇಶ ಕೃಷಿ ಸಹಕಾರಿ ಸಂಘದ ಸಭಾಭವನದಲ್ಲಿ ಮಹೇಶ್ ಭಾತೆಯವರ 61ನೇ ಜನ್ಮದಿನದ ನಿಮಿತ್ತ ಶುಕ್ರವಾರ ಆಯೋಜಿಸಲಾದ ಸತ್ಕಾರ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಆಶೀರ್ವಚನ ನೀಡಿದರು. ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಬೆಳೆದು ಸದಾ ಸಮಾಜೋನ್ನತಿಗೆ ಶ್ರಮಿಸಿ ನಾಯಕನಾದರೆ ಮಾತ್ರ ಜನ್ಮ ಸಾರ್ಥಕ. ಆ ನಿಟ್ಟಿನಲ್ಲಿ ಮಹೇಶ್ ಭಾತೆ ಸಾಗುತ್ತಿದ್ದಾರೆ ಎಂದರು. 15 ಬಿದ್ದಿತ್ತು, ಈಗ ಮತ್ತೆ 26 ಬಿದ್ದೈತಿ. ಇದು ಯಾಕೆ ಬೇಕಾಗಿದ್ರೆ ದೇವ್ರ ಕಡೆ ಸ್ವಲ್ಪ ನಾವು ನೋಡೋದು, ದೇವ್ರನ್ನ ನೋಡ್ಕೋತಕ್ಕ ಹಾಕೋತಕ್ಕ ನಾವು ಒಬ್ಬನ ನೋಡಿದ್ರೆ ಅವ್ರು ನಮ್ಮ ನೋಡಿ ಬೆಳೆಯೋಷ್ಟ ಮಹೇಶ್ ಭಾತೆಯವರು ಮಾಡಿರ್ತಕ್ಕಂಥ ಎಲ್ಲ ರಂಗದಲ್ಲಿ ಆಡು ಮುಟ್ಟದ ಗಿಡವಿಲ್ಲ, ಮಹೇಶ್ ಭಾತೆಯವರು ಮಾಡಿದ ಕೆಲಸವಿಲ್ಲ ಅನ್ನುವಂಥ ನಿಟ್ಟಿನೊಳಗೆ ಎಲ್ಲ ಕ್ಷೇತ್ರದ ಕೆಲಸಗಳನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ, ರೈತರಿಗೆ, ಮಹಿಳೆಯರಿಗೆ ಅನೇಕ ರೀತಿಯಿಂದ ಅವರು ಅನುಕೂಲಗಳನ್ನು ಮಾಡುವ ಮುಖಾಂತರವಾಗಿ ಇವತ್ತು ಆದರ್ಶವಾಗಿ ಇವತ್ತು ಕರೋಶಿ ಗ್ರಾಮದಲ್ಲಿ ಮಹೇಶ್ ಭಾತೆಯವರ ತಂದೆ ತಾಯಿ ಹೆಸರನ್ನು ಅವರು ಉಳಿಸ್ತಾ ಇದ್ದಾರೆ. 61 ಕಡೆ ಷಷ್ಠಪತಿ ಅಂತ ಹೇಳ್ತಾರೆ. ಮತ್ತೊಂದು ರಿಟೈರ್ಮೆಂಟು ಅಂತ ಶಬ್ದ ಪ್ರಯೋಗ ಮಾಡಿದ್ರು. ರಿಟೈರ್ಮೆಂಟ್ ಯಾರಿಗೆ ಅಂದರೆ ನೌಕರಿ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ರಿಟೈರ್ಮೆಂಟ್ 60 ವರ್ಷಕ್ಕೆ. ಇವರು ನೌಕರರಾಗರು, ಸಮಾಜ ಸೇವಕರಿಂದ ರಿಟೈರ್ಮೆಂಟ್ ಇಲ್ಲ. ಬಿಜೆಪಿ ಮುಖಂಡ ಅರುಣ ಐಹೊಳೆ ಮಾತನಾಡಿ, ಜೀವನದುದ್ದಕ್ಕೂ ಸಾಧನೆಯ ಮೈಲುಗಲ್ಲುಗಳನ್ನು ಸ್ಥಾಪಿಸುತ್ತಾ ಜನಮನದಲ್ಲಿ ನೆಲೆಸುವ ವಿಶಿಷ್ಟ ನಾಯಕತ್ವವನ್ನು ಮಹೇಶ್ ಭಾತೆ ಮೈಗೂಡಿಸಿಕೊಂಡಿದ್ದಾರೆ. ಗ್ರಾಮೀಣ ಭಾಗದ ಸರ್ವಾಂಗೀಣ ಅಭಿವೃದ್ಧಿಯ ನಿಟ್ಟಿನಲ್ಲಿ ಶಾಸಕರು ಮತ್ತು ಸಾರ್ವಜನಿಕರ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ಯಾವುದೇ ಅಧಿಕಾರವಿಲ್ಲದಿದ್ದರೂ ಅವರು ಮಾಡುತ್ತಿರುವ ಸಮಾಜ ಸೇವೆ ಮಾದರಿಯಾಗಿದೆ ಎಂದರು. ಇಂಚಗೇರಿ ಮಠದ ಅಭಿನವ ಮಂಜುನಾಥ ಸ್ವಾಮಿಗಳು ಹಾಗೂ ಚಿಂಚಣಿಯ ಅಲ್ಲಮಪ್ರಭು ಸಿದ್ಧ ಸಂಸ್ಥಾನ ಮಠದ ಶ್ರೀ ಶಿವಪ್ರಸಾದ ದೇವರು ಆಶೀರ್ವಚನ ನೀಡಿದರು. ಧರ್ಮಗಳನ್ನ ಒಂದುಗೂಡಿಸುವ ಸಂಗಮ ತಾಣವೇ ಈ ಕರೋಶಿ ಗ್ರಾಮ. ಹಿಂದೂ ಮುಸ್ಲಿಮರ ಎರಡೂ ಮನೋವಿಂಗಿತವನ್ನು ಅರ್ಥ ಮಾಡಿಕೊಂಡು ಸಹೋದರತ್ವ, ಭಾತೃತ್ವವನ್ನ, ಪ್ರೇಮವನ್ನ ಗಟ್ಟಿಗೊಳಿಸಿ ಈ ಊರೊಳಗೆ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಸೇವೆಯನ್ನ, ಅದು ಮಂದಿರ ಆಗಿರ್ಬೋದು, ಮಸೀದ್ ಆಗಿರ್ಬೋದು, ಎರಡು ಕಣ್ಣುಗಳಂತೆ ನೋಡ್ಕೊಂಡು ಹೋಗುವ ನಾಯಕ ಮಹೇಶ್ ಭಾತೆಯವರು. ಅಭಿಮಾನಿಗಳು ಮಹೇಶ್ ಭಾತೆಯವರಿಗೆ ಶುಭ ಕೋರಿದರು. ಬಸವಣ್ಣಿ ಕುಂಬಾರ, ಸಿದ್ದಗೌಡ ಪಾಟೀಲ, ಮಹಾಂತೇಶ ಭಾತೆ, ಸದಾಶಿವ ಕೋಟಗಿ, ಶರದಾಚಂದ್ರ ಕವಟಗಿ ಮಠ, ಸುರೇಶ ಮಾಂಗೂರಿ, ಪಂಚಾಕ್ಷರಿ ಹಳಿಜೋಳಿ, ಸಂಜಯ ಕಾಂಬಳಿ, ಬಿಇ ಕುಂಬಾರ, ಈರಗೌಡ ಪಾಟೀಲ, ಮಹೇಶ ತೆರಮಣ್ಣಿ, ಕಲ್ಲಪ್ಪ ಕುರಬರ, ಎಂಎಚ್ ಪಟೇಲ ಸೇರಿದಂತೆ ಮಹೇಶ್ ಭಾತೆ ಅಭಿಮಾನಿ ಬಳಗದ ಪ್ರಮುಖರು ಉಪಸ್ಥಿತರಿದ್ದರು. ಬಿಜೆಪಿ ಮುಖಂಡ ವಿಜಯ ಕೋಡಿವಾಲಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಗುರುಪಾದ ನಿರ್ವಾಣಿ ನಿರೂಪಿಸಿದರು. ದೇಶದ ಒಬ್ಬ ಸೇವಕರಾದ್ರು ಹಾಗೆ ನಾವು ಈ ಭಾಗದ ಸೇವಕರಾಗಬೇಕಂತ ವಿಚಾರವನ್ನು ಇಟ್ಕೊಂಡು ಈ ಎಲ್ಲ ಕಾರ್ಯಗಳನ್ನು ಮಾಡಿ ಈಗ ವಸ್ತು ಹೇಗೆ ಸಾಕಷ್ಟು ನಾನು ಗುರುನಿಯವರಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಕಟ್ಟಡವನ್ನು ಉದ್ಯೋಗಾಭಿಯಲ್ಲಿ ಅಂದ್ರೆ ಮೇಲಿನ ಒಂದೇ ಮಜಲಿಗೆ ಯಾವುದಾದ್ರೂ ಕಟ್ಟಿದ್ದು ಅದು ಕರೋಶಿ ಗ್ರಾಮದಲ್ಲಿ ಮೊದಲೆದ್ದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕಂದ್ರೆ ಅವರು ಅಧಿಕಾರಿಗಳು ಸಿಗ್ಲಿ, ನಾವು ಅಧಿಕಾರಿಗಳಿಗೆ ಹೇಳಿ ನಮ್ಮಲ್ಲಿ ಕಟ್ಟಬೇಕು, ಈಗ ನಾವು ಮೂರು ಜಾಗ ಇಲ್ಲ, ಇಲ್ಲಿ ಕಟ್ಟು ಒಳ್ಳೇದಾಗ್ತದ ಅನ್ನುವಂಥ ಮಾತನ್ನ ಹೇಳಿದಾಗ ಎರಡೇದು 33 KV ಸ್ಟೇಷನ್ ಆದಾಗ ನಾವು ಅಲ್ಲಿ ತಗೋಬೇಕಂತ ಕೊಂಡು ತಗೋತೇವೆ. ನಮ್ಮ ಮಾವ ಸೋದರಮಾವನಾದ ಸದಾಶಿವ ಕೋಟಿಯವರ ಕಡೆ ನಾವು ಅವ್ರದೊಂದು ಅಗದಿ ಕಲಿಗೆ ರೇಟ್ ಮಾಡ್ತೀವಿ, ಅದು ರೊಕ್ಕ ಕೊಡಿಸ್ಬೇಕು ಅಂತ ಪ್ರತಿ ಕೊಂಪಣಿಗೆ 25 ರೂಪಾಯಿ ಹಾಕಿ ಪಂಚಾಯತ್ ನಾವು ಎಸ್.ಬಿ. ಜಮಾದಾರ್ ಅವರು, ರಶೀದ್ ಪಟೇಲ್ ಅವರು, ವಿಜಯ್ ಕುಮಾರ್ ಕುಂಟು, ಅಲ್ಲೇ ಮಹಂತೇಶ್ ಪಟ್ಟಿ ಅವರು ಎಲ್ಲರೂ ಕೂಡಿ ಆ ಜಾಗ ತಗೊಂಡ ನಂತರ ಅದಕ್ಕೆ ದಂಡ ಹಾಕಿ ಸೆಷನ್ ನಾಯಕರು ಮಿನಿಸ್ಟ್ರಿ ಇದ್ದಾಗ ಅದನ್ನು ಸೆಕ್ಷನ್ ಅದು ಕರೋಶಿ ಲೈಟ್ ಕೊಡ್ತಾ ಇತ್ತು, ಇಡ್ತಾ ಇತ್ತು. ಬರಗಾಲ ಬಂದು ನಮ್ಮ ಆರ್ಥಿಕ ಪರಿಸ್ಥಿತಿ ಚಲೋ ಆಯಿತು, ಎಲ್ಲರೂ ಬೋರ್ ಹಾಕಕ್ಕೂ ಲೈಟ್ ಮಾಡಿ ಅನ್ನೋಂತ ಬಸವರಾಜ್ ಪೂಜೆಗೆ AW ಚಿಕ್ಕೋಡಿ ಅವರು ಇದ್ರು. ಅವ್ರು ಈಗ ನನಗೆ ಎಲ್ಲ ವಯಸ್ಸು ನಾವು ಟೈಮ್ ಕೊಟ್ಟಪ್ಪ ನೋಡಿ ಎಲ್ಲಿ ಅರಸಿ ಬಂದ್ರೆ ಹಿರಿಯರಿಗೆ ಮಾತಾಡ್ತಾರೆ. ನಾನು ಎಲ್ಲರ ಆಶೀರ್ವಾದದಿಂದ ಹಲವಾರು ಯೋಜನೆಗಳನ್ನ ನಾನು ಮಾಡಿ
ಆದ್ರೆ ಇಲ್ಲಿ ನಾನು MS ಬದಲಿಸಿ ನಾನು ಜೊನ್ನಿಲ್ಲ ಸರಿ ನಾವು ಎಂದೋ ವೈಯಕ್ತಿಕ ನಾವು ಮಾಡ್ಕೊಂಡಿಲ್ಲ ಅವನ ಪರಿಸ್ಥಿತಿ ಇದ್ದಿದ್ದು ನಾವು ಪರಿಸ್ಥಿತಿ ಇದ್ದಿದ್ದು ಆದ್ರೆ ನಾವು ಮರದಿವಸ ಮತ್ತೆ ನಾವು ಪುಣ್ಯ ಮಾತಾಡಿ ನಮ್ಮ ಕೆಲಸ ನಾವು ಪ್ರಾಮಾಣಿಕ ಮಾಡಿ ಇವತ್ತು ದಿವಸ ನಾ ಯಾರ ಶತ್ರುನು ಅಲ್ಲ ನಾ ಯಾರಿಗೂ ಏನು ಅನ್ನೋದು ಇಲೆಕ್ಷನ್ ಬರ್ತಿರ್ತಾವ ಸ್ವತಂತ್ರ ಭಾರತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರೆ ಆ ಅಧಿಕಾರವನ್ನ ಅವ್ರು ಉಪಯೋಗ ಮಾಡ್ತಾರೆ ಅದು ತಪ್ಪು ಸರಿ ಅವ್ರಿಗೆ ಬಿಟ್ಟಿದ್ದು ಜನರಿಗೆ ಬಿಟ್ಟಿದ್ದು ಹೋಟ್ರಿಗೆ ಬಿಟ್ಟಿದ್ದು ಆದ್ರೆ ನಾನು ಮಾಡುವಂತ ಕೆಲಸವನ್ನು ಯಾವಾಗಲೂ ನಾವು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಬಂದಿದ್ದೀನಿ ಮೊದಲು ಸಹಿತ ಪ್ರಾಮಾಣಿಕವಾಗಿ ಮಾಡ್ತೀನಿ ಅದು ಮತ್ತೊಂದು ರೀತಿ ಹೇಳ್ತೀನಿ ಎಲ್ಲರಿಗೂ ಒಂದು ಆಸೆ ಇರ್ತದೆ ಬ್ಯಾಂಕ್ಗಳು ಆದ್ರೆ ಕೇವಲ ಅದು ಆಸೆ ಕೊಡ್ತೀವಿ ನಮ್ಮ ಊರ ಕೆಲಸ ಇರಬೇಕು ನಮ್ಮ ಊರ ಹೆಸರು ಮಟ್ಟದಾಗ ಬರಬೇಕು ಎಲ್ಲಿ ಕೆಳಮಟ್ಟಿಗೆ ಹೆಸರಿಯಲ್ಲಿ ಬರಕ್ಕಿಂತ ಆಗೋದು ನನಗೆ ಸಿಟ್ಟು ಬರ್ತಾರೆ ಅಂಥದ್ದು ಒಂದು ಸ್ವಲ್ಪ ನಾವು ಬೇರೆ ಮಾರ್ಗವನ್ನು ಹಿಡಿಯುವಂತ ಕೆಲಸವನ್ನು ಅವ್ರು ಮಾಡ್ತಾರೆ ಆದ್ರೆ ಆ ಪರಮಾತ್ಮನ ಇಲ್ಲಿಯವರೆಗೆ ನಾವು ಮಾಡಿದಂತ ಕೆಲಸಗಳಿಗೆ ಯಾವುದೂ ಆಗಿಲ್ಲ ಸತತವಾಗಿ 3-4 ಸಲ ನಮ್ಮ ಶಾಸಕರ ಆರಿಸಿ ಬಂದ ನಮ್ಮ ಭಾಗದ ಎಲ್ಲ ತೋಟ ಪಟ್ಟಿಗಳಿರ್ಬೋದು ಒಂದು ಊರಿಂದ ಒಂದು ಊರಿಗೆ ಮಿತ್ರರು ಎಲ್ಲರೂ ಮಾಡ್ಕೊಂಡು ಬಂದಿದ್ದೇವೆ ನಾವು ಮಾಡಿದ್ರು ನಾವು ಪಂಚಾಯತಿ ಸರ್ಕಾರವನ್ನು ಮಾಡಬೇಕಾದ್ರೆ ನಮಗೆ ಆಗಿದ್ದಾಗ 18 ಲಕ್ಷ ರೂಪಾಯಿ ನಾವು ಸಾಲ ಮಾಡಿ ಗ್ರಾಮ ಪಂಚಾಯತಿ ಮಾಡಿದ್ದು ಮುಂದಿನ ಅಧಿಕಾರ ಬಂದವರು ಸಾಲವನ್ನು ನಿಲ್ಲಿಸುವಂತ ಕೆಲಸ ಇನ್ನು ಯಾಕೆ ಮಾಡ್ಬೇಕಂದ್ರೆ ನಾವು ಸಹಿತ ನಮ್ಮ ಮನ್ಯಾಗ ನಾವು ಮದುವೆ ಮಾಡ್ಬೇಕಾದ್ರೆ ನಾವು ಸಾಲ ಮಾಡ್ತೀವಿ ನೀವು ಗೊತ್ತದ ಅದು ಮುಗಿಸಿದ್ರೆ ನಾವು ಮತ್ತೆ ಎಲ್ಲಿ ದುಡ್ದಾಗ ನಾವು ಮುಗಿಸ್ಬೇಕಾಗ್ತದೆ ಅದು ಭಾಳ ಮಂದಿ ವಿಚಾರ ಮಾಡ್ತಾರೆ ಯೂಟ್ಯೂಬ್ ಭಾಳ ಮಂದಿ ಇದಾವೆ ಮತ್ತು ಮಾಹಿತಿ ಹಾಕೋರು ಭಾಳ ಮಂದಿ ಆಗಿದ್ದಾರೆ ಆದ್ರೆ ಇಲ್ಲಿ ಯಾರು ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮನ್ನೇ ಆಗಲಿ ಈ ಭಾಗದಲ್ಲಿ ಒಳ್ಳೆಯ ಕೆಲಸವನ್ನು ಪ್ರಾಮಾಣಿಕವಾಗಿ ಎಲ್ಲ ಗ್ರಾಮ ಪಂಚಾಯತ್ ನಾವು 7 ಗ್ರಾಮ ಪಂಚಾಯತ್ ಒಳ್ಳೆಯ ಕೆಲಸವನ್ನು ಮಾಡಿ ಇದು ಮಾಡೋ ಉದ್ದೇಶ ಏನಂತ ನಾವು ಬೇರೆ ವಿಷಯ ನಾವು ಗ್ರಾಮ ಪಂಚಾಯತಿ ಬೇಕು ಅನ್ನುವಂಥ ಉದ್ದೇಶವನ್ನು ಈ ವಿಷಯದಲ್ಲಿ ಈಗ ಪ್ರಸ್ತಾವ ಮಾಡಿ ಸರ್ಕಾರ ನಮಗೆ ಬಿಜೆಪಿ ಸರ್ಕಾರ ನಮಗೆ ಗ್ರಾಮ ಪಂಚಾಯತ್ ಸಾಕಷ್ಟು ಮದತ್ ಮಾಡಿದೆ ನಾನು ಜಿಲ್ಲಾ ಪಂಚಾಯತಿಯಲ್ಲಿ ಯಾವುದೋ ಆಸೆ ಆಕಾಂಕ್ಷೆ ಇಲ್ಲ ಸಹಿತ ನಾನು ಹಲವಾರು ಈಗ ಹೊಸ ಸ್ಕೀಮ್ ಅಂತಿತ್ತು ಆ ಸ್ಕೀಮ್ನಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಬರುವಂತ ಎಲ್ಲ ಗ್ರಾಮಗಳಿಗೆ 5ರಿಂದ 10 10ರಿಂದ 12 ಬೋರ್ ಹೊಡಿಸಿ ಆ ಮಂದಿ ನೀರು ಕುಡಿಯುವಂತ ಕೆಲಸವನ್ನು ಮಾಡಿದ್ದಾರೆ ಈಗಾಗಲೇ ದೀಪದ ಬಗ್ಗೆ 110 ಮತ್ತು 33 ಈ ಸ್ಟೇಷನ್ ಇದೆ ಅದ್ರ ಜೊತೆಗೆ ಕಂಪೌಂಡ್ ಸ್ಮಶಾನಗಳು ಕಂಪೌಂಡ್ ಬಂದ ಉದ್ಯೋಗ ಖಾತೆಯಲ್ಲಿ ಆಯಾ ಸಮಾಜದವರು ಜವಾಬ್ದಾರಿ ಕೊಟ್ಟು ನಮ್ಮ ಅಷ್ಟೇ ಅಲ್ಲ ಅವ್ರವ್ರ ಊರು ಅವ್ರದ್ದು ಮಾಡಬೇಕಿತ್ತು ಅದ್ರ ಜೊತೆಗೆ ಪ್ರಬಲ ಕೊಟ್ಟ ಒಂದು ಉದ್ಯೋಗ ಖಾತೆಗಳು ಬಂತು ಯಾವಾಗ ಗಾಳಿ ಬಿಡ್ತಿತ್ತು ನಾವು ಕೊಟ್ಕೋಬೇಕಂತ ಆ ಗಾಳಿ ಬಿಟ್ಟಿದ್ದು ಊರೆಲ್ಲ ಬೆವರ ಆಗ್ತಿದ್ದು ಇವತ್ತು ನಾವು ಬೆವರ ಆಗ್ತಿರೋದ್ರ ಸಿಗಂಗೆ ನಾವು ಗೌರ್ಮೆಂಟ್ ಮಾಡಿ ಅಂದ್ರೆ ಹಲವಾರು ಯೋಜನೆ ಸರ್ಕಾರ ಯಾವಾಗ ನಮ್ಗೆ ಅವಕಾಶ ಕೊಡ್ತೈತಿ ಆ ಕೆಲಸಗಳನ್ನ ಮಾಡಬೇಕಾಗ್ತದೆ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ
ನಮಗೆಲ್ಲ ಒಬ್ಬನು, ಯಾರ ಹೆತ್ತ ಮಗನೋ ನಮಗಾಗಿ ಬಂದನು. ಮೇಲು ಕೀಳು ಗೊತ್ತೇ ಇಲ್ಲ, ಬಡವನು ಗೆಳೆಯಾನೆ, ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ, ಹತ್ತೂರ ಒಡೆಯಾನೆ. ನಿನ್ನ ಹೆಸರು ನಿಂದೇ ಬೆವರು, ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ, ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು, ಪ್ರೀತಿ ಹಂಚುವ ಯಜಮಾನ.